ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿರಾಜ್ JPT. ಸ್ನೇಹಿತರೆ, ಇವತ್ತು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ಗುಂಡ್ಲುಪೇಟೆಯ ಜನಪ್ರಿಯ ಸಾಹಸ ವಿಷ್ಣುವರ್ಧನ್ ರವರ ತದ್ರೂಪವನ್ನು ಹೊಂದಿರತಕ್ಕಂತಹ ನಮ್ಮ ನಾಗಣ್ಣವರು ಅವರ ಮನೆಗೆ ಬರ್ತಾ ಇದ್ದೇನೆ. ನೋಡೋಣ, ಅವರ ಅನುಭವವನ್ನು ಕೇಳೋಣ. ಬರಬೇಕು ಮಿನಿಕಿ ರಾಜಣ್ಣವರು ಬರಬೇಕು. ಏನಪ್ಪ ಸಮಾಚಾರ? ನಾಗಣ್ಣವರೇ, ಇವತ್ತು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಇದೆ. ಹಾಗಾಗಿ ಈ ಹಿರಿಯ ನಾಗರಿಕರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ನಾಗಣ್ಣವರೇ? ನಾನು ಒಬ್ಬ ಹಿರಿಯ ನಾಗರಿಕನಲ್ವೇ. ಆದ್ದರಿಂದ ಮಕ್ಕಳು ಮರಿಗಳು ನಮ್ಮನ್ನು ಸರಿಯಾದ ರೀತಿಯಲ್ಲಿ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ವಯಸ್ಸಾಯ್ತಾ ಬಂತು, ಈಗ ನಮ್ಮಿಂದ ಏನೂ ಆಗಲ್ಲ. ಹಿಂದೆ ಯಾರಿಗೇನಾರ ಒಳ್ಳೇದು ಮಾಡಿದವ ಕೆಟ್ಟದ್ದು ಮಾಡಿದವ, ಆದ್ದರಿಂದ ಜನಸೇವೆಯೇ ಜನಾರ್ದನ ಸೇವೆ. ಆದರೆ ಯಾವಾಗಲೂ ಒಳ್ಳೆಯದನ್ನೇ ಬಯಸಬೇಕು, ಕೆಟ್ಟದನ್ನು ಬಯಸಕ್ಕೆ ಹೋಗಬಾರ್ದು. ಅಲ್ಲ, ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ತಂದೆ ತಾಯಿನ ಕಸಕ್ಕಿಂತ ಕೀಳಾಗಿ ಕಾಣ್ತಾರೆ ನಾಗಣ್ಣವ್ರೆ. ಇದಕ್ಕೆ ನೂರಕ್ಕೆ ನೂರು ಸತ್ಯ. ಇದೇ ಮನೇಲಿ ಈಗ ನನ್ನ ಕೈಲಿ ಎಲ್ಲರೂ ಮಾಡಿಸ್ಕೊಂಡ್ರು. ಈಗ ನನ್ನನ್ನು ಯಾರೂ ನೋಡೋದಿಲ್ಲ. ಇಲ್ಲ, ಅಕ್ಕ ತಂಗರಿಗೂ ಮಾಡಿದ್ದೀನಿ. ವಯಸ್ಸಾದ್ಮೇಲೆ ನನ್ನ ಯಾರೂ ನೋಡ್ತಾ ಇಲ್ಲ. ಈಗ ಘಟ ಇರೋ ಗಂಟ ಮಠಕ್ಕೆ ಸೇರ್ಕೊಬಿಡೋ ಅಂತ ಪ್ರಯತ್ನ ಪಡ್ತೇನೆ. ಇಲ್ಲ, ನೀವು ಈ ಥರ ಜೀವನದಲ್ಲಿ ಉತ್ಸಾಹ ಇರಬೇಕು, ಉಲ್ಲಾಸ ಇರಬೇಕು. ನೀವು ಇರಬೇಕು. ಕೊನೆಗ ವಯಸ್ಸಾಯಿತು, ಅಲ್ಲಿಲ್ದಂಗೆ ಆಯಿತು. ಅಲ್ಲ, ಅದು ವಯೋಸಹಜ ಲಕ್ಷಣಗಳು ಬಿಡಿ. ನೀವು ಒಂದು ಕಾಲದಲ್ಲಿ ಸಾಹಸ ವಿಷ್ಣುವರ್ಧನ್ ಥರನೇ ಇದ್ರಿ. ಅದ ನನ್ನ ಫೋಟೋಗಳು ನೋಡ್ಕೊಂಡು, ನನ್ನ ಚಿತ್ರಗಳು ನೋಡ್ಕೊಂಡ್ರೆ ಸಾಕು. ತೋರಿಸ್ಲೇ ಹೇಳಿ ವಿಡಿಯೋಲದ? ಅಲ್ಲ, ವಿಡಿಯೋಗಳು ನಾನು ನೋಡ್ತಿದ್ದೀನಿ ಬಿಡಿ. ಸುಮಾರು ವಿಡಿಯೋ ನೋಡಿದ್ವಿ. ಹಾಕ್ತೀನಿ. ಬೆಳಿಗ್ಗೆ ಒಂದು ನ್ಯೂಸ್ ಬರ್ತು. ಅದರಲ್ಲಿ ಅವ್ರ ಅಪ್ಪನ್ಗ 104 ವರ್ಷ, ಮಗನ್ಗ 75 ವರ್ಷ. ಆಗ ಅವನು ಬೆಡ್ ಮೇಲೆ ಮನಗಿದ್ದಾನೆ ಮನೇಲೆ. ಅಪ್ಪ, ನಾವು ಪಾಟು ಪಾಡುವೆ, ನಿಂಗೆ ಎನ್ನ ಅಂದ್ರೆ ಸೊಲ್ರಿಯ ನಿಟ್ಟೆ. ಅವನು ಒಂದು ರೆಕಾರ್ಡ್ ಹೇಳ್ದ. ಅದೇಳಿ ನಾಗಣ್ಣವ್ರೆ. ಅಂತ ಮಗ ಅಪ್ಪನ್ಗೆ ಹೇಳ್ತಾನ. ಅಪ್ಪಿದ್ದವ ಅಂತ ಎಂಥ ಅದ್ಭುತವಾದ ಕಲೆ ನಾಗಣ್ಣವ್ರೆ. ಎಷ್ಟು ಸಖತ್ತಾಗಿ ಆಕ್ಟ್ ಮಾಡಿದ್ರಿ. ಪಾಟು ಪಾಡವ, ಪಾಟು ಕೇಕವ, ಪರಂದು ಸೊಲ್ಲವ ಅಂತ ರೆಕಾರ್ಡ್ ಆಡ್ದ. ಎಷ್ಟು ಮನ್ಸಿಗೆ ಆನಂದ ಇತ್ತು. ಅಪ್ಪನಿಗ 104, ಮಗನ್ಗ 74. ಪರವಾಗಿಲ್ಲ. ಇವತ್ತು TV ನ್ಯೂಸ್ ಬಂತು. ಅದಕ್ಕೆ ನಾನು ಈಗ ಕನ್ನಡಿ ಮುಂದೆ ಕುಂತ್ಕೊಂಡು ದೇವರೇ ಅಂತ ಕೇಳ್ತೀನಿ. ನಮಸ್ಕಾರ ನಾಗಣ್ಣವ್ರೆ. ನಿಜವಾಗ್ಲೂ ಅಪ್ಪನಿಗೆ 104 ವರ್ಷ, ಮಗನಿಗೆ 75 ವರ್ಷ ಅಂತಂದರೆ ಅವರಿಬ್ಬರು ಅನ್ಯೋನ್ಯ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದನೇ TV ಬೆಳಿಗ್ಗೆ ನೋಡ್ಬಿಟ್ಟು ನಂಗೆ ಭಾರಿ ಸಂತೋಷ ಆಯಿತು. ಅದರಿಂದ ಈಗ ಹಿಂಗೆ ಕುಂತ್ಬಿಟ್ಟಿದ್ದೀನಿ. ಈಗ ಯಾರೇ ಬೇಕಾದರೂ ಬಂದು ಗುರುಗಳಿಗೆ ಪಾತ್ ಪೂಜೆ ಮಾಡ್ಕೊಂಡು ಹೋಗ್ತಾರ. ಹೌದು ಅಲ್ವೇ? ತಂದೆ ತಾಯಿ. ಈಗ ನಾನೇ ಶ್ರೀರಂಗದಲ್ಲಿ ಗುಡ್ಡದಲ್ಲಿ ಕುಂತ್ಬಿಟ್ಟು ನನ್ನ ಪಾತ್ ಪೂಜೆ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ. ಏನೇ ಆಗಿರಲಿ, ವಯಸ್ಸಾದ್ಮೇಲೆ ಮಾತು ಬರ್ತದ, ಒಂದು ಮಾತು ಹೋಯ್ತದ. ಏನೂ ಮಾಡೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ನೋಡಿ, ಸಿಕ್ಕಾಕೊಂಡು ಕುಂತನ ವೈಟ್ನರ್ನೆಲ್ಲ ಮಾಡ್ಬಿಟ್ಟು
ಇದು ಬಿಡಿ ಕೊಟ್ಟಿ ಅಂತಾರೆ ನಮ್ಮ ಜನಗಳು. ಯಾವಾಗ ಒಳ್ಳೆಯವರಾದರು, ಯಾವಾಗ ಕೆಟ್ಟವರಾದರು. 200 ಯೂನಿಟು ಅಂದರು. ಎಷ್ಟೋ ಮನೆಗಳು ಇನ್ನೂ ಕರೆಂಟ್ನ ಕಟ್ಟಿಸ್ಕೊತಾರೆ, ದುಡ್ಡು ಕಟ್ಟಿಸ್ಕೊತಾರೆ. ಜನ ಒಗ್ಗಟ್ಟಾಗಿ ನಾವು ಕಟ್ಟೋದೇ ಇಲ್ಲ ಅಂತ ನಿಂತ್ಕೊಂಡ್ರೆ KAB ಅವ್ರಿಗೆ ಏಟು ಹೊಡಿಬೋದು. ಕಾರಣ 200 ಯೂನಿಟ್ ಒಂದು ಮನೆಗಂತ ಹೇಳೋದನ್ನೇ ಹೇಳಲಿಲ್ವ? ಹೌದು. ಯಾಕೆ 200 ಯೂನಿಟ್ ಕೊಡ್ತಾ ಇಲ್ಲ? 10 ಯೂನಿಟು ಕೆಲವು ಮನೆಗೆ ಕೊಡ್ತಾ ಇಲ್ಲ. ಆಧಾರ್ ಕಾರ್ಡ್ ಇಲ್ಲ ಅಂತಾನೆ, ಇನ್ನೊಂದಿಲ್ಲ ಅಂತಾನೆ. ಮನೆಗಳಿಗೆ 200 ಯೂನಿಟ್ ಮಳಿಗೆಗಳಿಗಲ್ಲ. ಹೋಗ್ಬಾರ್ದು ನನ್ನ ಅಭಿಪ್ರಾಯ. ನನಗೆ ವಯಸ್ಸಾಗಿ ಇಲ್ಲದೆ ಹೋಗಿದ್ರೆ ಒಬ್ಬೊಬ್ಬನಾಗ ಹೊಡೆದಾಕ್ಬಿಡ್ತೀನಿ. ಭಾಳ ಈಗಲೇ ಇಷ್ಟು ಮಾತಾಡ್ತೀನಿ. ತಮ್ಮ ಯಂಗ್ ಏಜಲ್ಲಿ ಯಾವ ರೀತಿ ಇರ್ಬೋದು ನಾಗಣ್ಣವ್ರೆ? ನಾನು ಅವೆಲ್ಲ ನೋಡಿದ್ದೀನಿ, ನಾವು ಚಿಕ್ಕಂದ್ರಲ್ಲಿ ನೋಡಿದ್ದೀವಿ. ಸಾಕು ಮಧ್ಯೆ ನನ್ನ ಫೋಟೋಗಳವೆ, ನಾನು ಅದನ್ನು ಶೋ ಮಾಡ್ತೀನಿ ಬಿಡಿ. ಶೋ ಮಾಡ್ಕೊಂಡು ಮಾಡಿ ನಾಗಣ್ಣವ್ರೆ. ಈಗ ಇದು ನೋಡ್ತೀರಾ, ನನಗೆ ಹಳಾ ಫಿಲಮ್ದೊಂದು ನೆನಪಾಗುತ್ತೆ. ಪೂರ್ಣಚಂದ್ರ ಅಂತ ಅಂಬರೀಷ್ ಮಾಡಿದ್ರು ನೋಡಿ, ಪೂರ್ಣಚಂದ್ರ. ಸೇಮ್ ಡಿಟ್ಟೋ ಪೂರ್ಣಚಂದ್ರನ ಥರನೇ ಕಾಣ್ತಾ ಇದ್ದೀವಿ ಎಲ್ಲ. ನಿನಗೆ ಪೂರ್ಣಚಂದ್ರ. ರಾಘವೇಂದ್ರ ಶಾಂತಿ ಕೊಡಿ. ತುಂಬ ಧನ್ಯವಾದಗಳು ನಾಗಣ್ಣವ್ರೆ. ಜೈ ರಾಘವೇಂದ್ರ.